ಹಾಯ್ ಆಲ್, ನಾನು ನಿಮ್ಮ ಉತ್ತರ ಕರ್ನಾಟಕ ಅಡುಗೆ ಅನುಷಾ ಆ್ಯಂಡ್ ವೆಲ್ಕಮ್ ಟು ಮೈ ವ್ಲಾಗ್ಸ್. ನಾ ಇವತ್ತು ಬೆಳಗ್ಗೆ ಎದ್ದು ಕಾಲೇಜಿಗೆ ಕೂಡ ರೆಡಿಯಾಗಿ ಹೋಗಬೇಕಿತ್ತು, ಹಂಗಾಗಿ ಅಡುಗೆ ಮನೆಗೆ ಬಂದೆ. ಸೊ ನೋಡ್ರಿ, ಆಗಲೇ ನಮ್ಮ ಇರೋಜಿ ಕೂಡ ಬಂದು ಬಕ್ರಿ ಬಿಡತ್ತಾಳ. ನನ್ನ ಸಣ್ಣ ಇದನ್ನ ನೋಡ್ರಿ ಏನು ಮಾಡತ್ತಾನಂತ ಹೇಳಿ ಅವನು ಕೂಡ ಅಡುಗೆ ಮಾಡತ್ತಿದ್ದ. ಏನೋ ರೈಸ್ ಏನೋ ಕಳ್ಸಾತಿದ್ದ ರೀ. ಸೊ ಇರೋಜಿ ತಲೆ ತಿನ್ಕೋತ ಏನೇನೋ ಮಾಡ್ಕೊತ ನಿಂತಿದ್ದ. ಆ್ಯಂಡ್ ನಾನು ಬೇಗ ಬೇಗ ಇರೋಜಿಗೆ ಹೇಳಿದೆ, ನನಗೆ ಪಲ್ಯ ಮಾಡಿ ಹೋಗ್ತೀನಿ, ನಂಗೆ ಟೈಮ್ ಆಗೈತಿ, ನನ್ನ ಕಟ್ಟಿ ಎಲ್ಲ ಕ್ಲೀನ್ ಮಾಡಿಕೊಡು ಅಂತೇಳಿ. ಸೊ ನಾನು ನಿಮ್ಗೆ ಕ್ವಿಕ್ಕಾಗಿ ಒಂದು ಇವತ್ತು ರೆಸಿಪಿ ಹೇಳ್ತೀನಿ. ನಾನು ಗೋಬಿ ಪಲ್ಯ ಮಾಡತ್ತಿದ್ದೆ. ಸೊ ನಾರ್ಮಲಾಗಿ ಮಾಡ್ತೀರಿ, ಬಟ್ ನನ್ನ ಸ್ಟೈಲ್ನ ಹೆಂಗೆ ಮಾಡ್ತೀನಿ ಅಂತ ಹೇಳ್ತೀನಿ ಅಷ್ಟೇ. ಉಳ್ಳಾಗಡ್ಡಿನ ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊರಿ. ಆ್ಯಂಡ್ ಒಂದು 2-3 ಮೆಣಸಿನ್ಕಾಯಿ. ಸೊ ನೀವು ಯಾವ ಕ್ವಾಂಟಿಟಿಯಲ್ಲಿ ಗೋಬಿನ ತೊಗೊಂಡಿರ್ತೀರಿ ಆ ಕ್ವಾಂಟಿಟಿಯಲ್ಲಿ ನೀವು ಉಳ್ಳಾಗಡ್ಡೆ ಮೆಣಸಿನ್ಕಾಯಿನ ಕಟ್ ಮಾಡ್ಕೊರಿ. ಅದಾದಮೇಲೆ ಗೋಬಿನ ಬಿಡಿಸಿ ಈ ರೀತಿ ನೀರೊಳಗೆ ಹಾಕಿ ಕುದಿಸ್ಬೇಕು. ಒಂದು ಬಾಣಲಿಲಿ ಎಣ್ಣೆ, ಸಾಸಿವೆ, ಜೀರಿಗೆ, ನೀವೇನು ಕಟ್ ಮಾಡ್ಕೊಂಡಿರ್ತೀವಿ ಉಳ್ಳಾಗಡ್ಡೆ ಮೆಣಸಿನ್ಕಾಯಿ ಸಾಟ್ ಮಾಡಿಕೊಂಡು, ಅರಿಶಿನ, ಗರಂ ಮಸಾಲ, ಅದನ್ನು ಕುದಿಸಿರೋಂಥ ಗೋಬಿನ ಅದರಲ್ಲಿ ಮಿಕ್ಸ್ ಮಾಡಿ. ನಾ ಕರಿಬೇವು ಯಾಕೆ ಮೇಲೆ ಹಾಕ್ಕೊಂಡೆ ಅಂದರೆ ಅದು ಒಗ್ಗರಣೆ ಒಳಗೆ ಹಾಕ್ಬಿಟ್ರೆ ಏನೂ ಸಿಗೋದೇ ಇಲ್ಲ, ಹಾಗಾಗಿ ಮೇಲೆ ಹಾಕ್ಕೊಂಡೆ. ಒಂಚೂರು ನೀರು ಹಾಕಬೇಕು. ಆಮೇಲೆ ಸ್ವಲ್ಪ ವಟಾಣಿ, ಆಮೇಲೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಹಾಕಿ ಚೆಂದಾಗಿ ಅದನ್ನು ಕುದಿಲಿಕ್ಕೆ ಬಿಟ್ಟರೆ ನಮ್ಮದು ಗೋಬಿ ಪಲ್ಯ ರೆಡಿ.